ಸಂಚಿಕೆ ಶುರುವಿನಲ್ಲಿ ಮನೆಯವರೆಲ್ಲರೂ ಆಯುಧ ಪೂಜೆನ ಮುಗಿಸಿ ಪ್ರಸಾದ ತಿಂತಾ ಇರ್ತಾರೆ. ಆಗ ಮನೋಜ ಬೇಜಾರು ಮಾಡಿಕೊಂಡು ಕುತ್ಕೊಂಡಿರೋದನ್ನ ಗಮನಿಸಿದಂಥ ಸೂರ್ಯ ಎಲ್ಲೋ ರೋಹಿಣಿ ಕಾಲ್ ಮಾಡೋ ರೋಹಿಣಿಗೆ ಮುನಿಸ್ಕೊಂಡು ಏನಾದರೂ ಮಲೇಷ್ಯಾಕ್ಕೆ ಹೋಗ್ಬಿಟ್ಲೋ ಹೇಗೆ ಅಂತ ಹೇಳಿ ಮನೋಜನ್ನ ರೇಗಿಸ್ತಾ ಇರ್ತಾನೆ. ಆಗ ಮನೋಜ ಕೋಪದಿಂದ ಸೂರ್ಯನ್ನೇ ಗುರಾಯಿಸ್ತಾ, ನಿಮಗೆಲ್ಲ ನನ್ನ ಸಮಸ್ಯೆ ನಿಮಗೆ ಖುಷಿ ಕೊಟ್ಟಿರ್ಬೇಕಲ್ವಾ ಅಂತ ಹೇಳಿ ಬೇಜಾರು ಮಾಡಿಕೊಂಡು ಮಾತಾಡ್ತಿರುವಾಗ, ನಮಗೆ ಖುಷಿ ಆಗುತ್ತೋ ಬಿಡುತ್ತೋ ನಿನ್ನ ಜೀವನ ಸರಿಯಾದರೆ ಅಷ್ಟೇ ಸಾಕು, ಕಾಲ್ ಮಾಡೋ ರೋಹಿಣಿಗೆ ಕಾಲ್ ಮಾಡು ಅಂತ ಹೇಳ್ತಿರುವಾಗ, ನಾನು ಇನ್ಯಾವಳಿಗೂ ಕಾಲ್ ಮಾಡಲ್ಲ, ನನಗೆ ನಮ್ಮಮ್ಮ ಬಂದರೆ ಸಾಕು ಅಂತ ಮನೋಜ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ಹಾಗೂ ಶಾಂತಿ ಒಟ್ಟಿಗೆ ಮನೆ ಒಳಗಡೆ ಬರ್ತಾರೆ. ಆಗ ಶ್ರುತಿ, ಅಯ್ಯೋ ಅತ್ತೆ ಹಾಗೂ ರೋಹಿಣಿ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಅಂದರೆ ಹೊರಗಡೆ ಇಬ್ಬರು ಕಾಂಪ್ರಮೈಸ್ ಆಗಿರ್ಬೋದು ಅಂತ ಮಾತಾಡ್ತಿರುವಾಗ ಮನೆ ಮಂದಿ ರೋಹಿಣಿ ಹಾಗೂ ಶಾಂತಿನ ನೋಡ್ತಾ ಶಾಕ್ ಆಗ್ತಾರೆ. ಕಾಂಪ್ರಮೈಸು ಇಲ್ಲ, ಕ್ಯಾಂಡಿ ಐಸು ಇಲ್ಲ, ನೀನಿವಾಗ ಸುಮ್ಮನೆ ನಿಂತರೆ ಸಾಕು, ಮನೆ ಒಳಗಡೆ ಬರ್ತಿರುವಾಗ ಒಕ್ಕರ್ಸ್ಕೊಂತು ರಾಹು ಅಂತ ರೋಹಿಣಿನೇ ನೋಡ್ತಾ ಬೈತಿರ್ತಾಳೆ ಶಾಂತಿ. ಹಾಗೆ ನೀವ್ಯಾವಾಗ ಬಂದ್ರಿ ಅಂತ ಹೇಳಿ ಲಕ್ಕಿನ ವಿಚಾರಿಸ್ತಾಳೆ ಶಾಂತಿ. ಆಗ ಲಕ್ಕಿಗೆ ಕೋಪ ಬರುತ್ತೆ. ಅಲ್ಲೇ ಕಣೆ, ಮನೆಗೆ ಬಂದವ್ರಿಗೆ ಹೇಗಿದ್ದೀರಾ ಅಂತ ಕೇಳೋದು ಸಂಪ್ರದಾಯ, ಅದನ್ನು ಬಿಟ್ಟು ಯಾಕಾದರೂ ಬಂದರು ಅನ್ನೋ ರೀತಿ ನೀವ್ಯಾವಾಗ ಬಂದ್ರಿ ಅಂತ ಕೇಳ್ತಿದೆಯಲ್ಲೇ ಸೌದಾಮಿನಿ ಅಂತ ಹೇಳಿ ಶಾಂತಿಗೆ ಬೈತಾ ಇರ್ತಾಳೆ ಲಕ್ಕಿ. ಆಗ ಶಾಂತಿ ಒಳಗೆ ಇವಳ್ದೊಂದು ಶುರುವಾಯಿತು ಅಂತ ಹೇಳಿ ಲಕ್ಕಿಗೆ ಬೈಕೊಳ್ತಾ ಇರ್ತಾಳೆ. ಅಲ್ಲ ಕಣೆ, ನೀನೇನು ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡಿದ್ಯಾ? ಮನೆಗೆ ಸಮಸ್ಯೆ ಬಂದುಬಿಟ್ರೆ ಮನೆ ಬಿಟ್ಟು ಹೋಗ್ಬಿಡೋದಾ? ಈ ವಯಸ್ಸಲ್ಲಿ ನನ್ನ ಮಗ ಹಾರ್ಟ್ ಪೇಷಂಟು, ಇದನ್ನೆಲ್ಲ ನೋಡ್ಬೇಕೇನೆ ಅಂತ ಶಾಂತಿಗೆ ಬೈತಿರುವಾಗ, ಅತ್ತೆ ಇದೆಲ್ಲ ಆಗಿದ್ದು ಅಲ್ಲಿ ನಿಂತ್ಕೊಂಡಿದ್ದಾಳಲ್ಲ, ಅಲ್ಲಿ ವಕ್ರಿಸಿದೆಯಲ್ಲ ವಕ್ರಗುಜ್ಜಿ, ಅವಳಿಂದ ಈ ಕಾಡ್ ಪಾಪ ಮನೇಲಿರಬಾರ್ದು ಅಂತ ಮನೆ ಬಿಟ್ಟು ಹೊರಗೆ ಹಾಕಿದೆ. ಆದರೆ ಇವರೆಲ್ಲ ಸೇರಿ ನಂದೇ ತಪ್ಪು ಅಂತ ನನ್ನ ಬೈದರೆ ನಾನೇನು ಮಾಡೋದು ಅಂತ ಶಾಂತಿ ಮಾತಾಡ್ಕೊತಿರ್ತಾರೆ. ಅಲ್ಲ ಕಣೆ, ಈ ಮನೆಯಲ್ಲಿ ನಿನಗೆ ಕಿವಿ ಹಿಡ್ಕೊಂಡು ಬುದ್ಧಿ ಹೇಳೋರು, ಕೆನ್ನೆ ಮೇಲೆ ಪರಿಚೋರು ಯಾರು ಇಲ್ವಾ ಅಂತ ಹೇಳಿ ಬೈತಿರುವಾಗ ಸೂರ್ಯ, ಇಲ್ಲ ಇದನ್ನೆಲ್ಲ ಅವರೇ ಮಾಡೋದು ಅಂತ ಹೇಳಿದಾಗ ಸೂರ್ಯನ ಗುರಾಯಿಸ್ತಾ ಇರ್ತಾಳೆ ಶಾಂತಿ. ಆಗ ಲಕ್ಕಿ ಮೊದಲು ಹೋಗಿ ಅಲ್ಲಿ ಕುಕ್ಕರ್ ಬಡಿಯೇ ಹೆಮ್ಮಾರಿ ಅಂತ ಶಾಂತಿಗೆ ಬೈತಿರುವಾಗ, ನೋಡಿ ಅತ್ತೆ, ನೀವು ನನಗೆ ಹೆಮ್ಮಾರಿ ಅಂತ ಹೇಳಿ ಬೈಬೇಡಿ, ನೀವು ವಯಸ್ಸಲ್ಲಿ ದೊಡ್ಡವರು ಅನ್ನೋ ಕಾರಣಕ್ಕೆ ನಾನು ನಿಮಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿರ್ತಾಳೆ. ಈ ಹಾಳಾದವಳ ಮುಂದೆ ನನ್ನನ್ನು ಬೈಬೇಡಿ ಅಂತ ಶಾಂತಿ ಲಕ್ಕಿಗೆ ಹೇಳ್ತಾಳೆ. ಆಗ ಮಾಡ್ತೀಯ ಬೈದ್ರೆ, ನಿನಗೆ ನಿನ್ನ ಮಗ ಎಷ್ಟು ಮುಖ್ಯನೋ ನನಗೂ ನನ್ನ ಮಗ ಅಷ್ಟೇ ಮುಖ್ಯ ಕಣೆ, ನೋಡೆ ನನ್ನ ಮಗನ ಮುಖ ನೋಡೆ ಅಂತ ಹೇಳಿ ರಂಗನಾಥ್ ಅವ್ರ ಹತ್ರ ಬಂದು ಲಕ್ಕಿ, ನೋಡೆ ಮತ್ತೆ ಈ ಸಮಸ್ಯೆಗಳನ್ನೆಲ್ಲ ನೋಡಿ ಅವನು ಎದೆ ಹೊಡ್ಕೊಂಡ್ಬಿಟ್ರೆ ಏನೇ ಮಾಡೋದು, ಮೊದಲು ಕುತ್ಕೊಳ್ಳೆ ಹೆಮ್ಮಾರಿ ಅಂತ ಹೇಳಿ ಶಾಂತಿಗೆ ಬೈದಾಗ ಶಾಂತಿ ಹೋಗಿ ಕುತ್ಕೋತಾಳೆ. ಆಗ ಪಕ್ಕದಲ್ಲೇ ಬಂದು ಮನೋಜ ನಿಂತ್ಕೋತಾನೆ. ಆಗ ಮನೋಜ, ಯಾಕಮ್ಮ ನಿನಗೂ ನಾನು ಬೇಡವಾಗಿ ಹೋದ್ನೆಮ್ಮ, ಯಾಕಮ್ಮ ಮನೆ ಬಿಟ್ಟು ಹೋದೆ, ಇವರೆಲ್ಲ ಹೇಗೆಲ್ಲ ಆಡ್ಕೋತಿದ್ರು ಗೊತ್ತಾ ಅಂತ ಹೇಳ್ತಿರುವಾಗ, ಆಡ್ಕೋತಾರೆ ಯಾಕೆ ಬಿಟ್ಟಿ ಬಿದ್ದಿದೆಯಾ ನೋಡು ಅಂತ ಹೇಳ್ತಿರುವಾಗ, ಬಿಟ್ಟಿ ಏನು ಬಿದ್ದಿಲ್ಲ, ತಿಂಗಳಾದರೆ ಎಣಿಸ್ತಾನೆ 8,000 ಉಂಬೋಕೆ ಉರುಳೋಕೆ ಅಂತ ಸೂರ್ಯ ಮಾತಾಡ್ತಿರುವಾಗ ಸೂರ್ಯನ ಹತ್ರ ಬಂದ ಮೀನಾ, ರೀ ಸುಮ್ಮನೆ ಇರಿ ಅಂತ ಹೇಳಿ ರೇಗ್ತಾಳೆ. ಆಗ ಸೂರ್ಯ ತಲೆ ಬಗ್ಗಿಸ್ಕೊಂಡು ನಿಂತಿರೋ ರೋಹಿಣಿನೇ ನೋಡ್ತಾ, ನಾವಿಲ್ಲಿವರು ನೈದಿಲೆ ಡ್ರಾಮಾ ಕ್ವೀನು, ಅಕ್ವೇರಿಯಂ ಅಲ್ಲಿರೋ ಮೀನು ಅಲ್ಲೇ ನಿಂತಿದೆ, ಲಕ್ಕಿ ಅಜ್ಜಿ ನಡುಮನೆ ಒಳಗೆ ಕರೀರಿ ಅಂತ ಹೇಳ್ತಿರ್ತಾನೆ. ಆಗ ಲಕ್ಕಿ, ಏನಮ್ಮ ನಿನಗೆ ಆರತಿ ಮಾಡಿ ಕರಿಬೇಕಾ, ಲೋ ಮನೋಜ ನಿನ್ನ ಹೆಂಡತಿ ನಿನ್ನ ಪಕ್ಕದಲ್ಲೇ ನಿಂತ್ಕೊಂಡಿದ್ದಾಳೆ, ಕರಿಯೋ ಅವಳನ್ನ ಒಳಗೆ ಅಂತ ಹೇಳ್ತಾಳೆ. ಆಗ ಮನೋಜ ಶಾಂತಿ ಮುಖನೇ ನೋಡ್ತಾ ಇರ್ತಾನೆ. ಆಗ ಶಾಂತಿ ಕರಿಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾಳೆ. ಆಗ ಲಕ್ಕಿ, ಏನೋ ಹೆಂಡತಿ ಕರಿ ಅಂತಂದರೆ ಅಮ್ಮನ ಮುಖ ನೋಡ್ತಿದ್ಯಲ್ಲೋ, ನಿನಗೇನು ಸ್ವಂತ ಬುದ್ಧಿ ಇಲ್ವೇನೋ, ಕರಿಯೋ ಅವಳನ್ನ ಅಂತ ಹೇಳಿದಾಗ ಆಗ ಕೋಪದಲ್ಲಿರೋ ಮನೋಜ, ರೋಹಿಣಿ ಕಿವಿ ಕೇಳಿಸ್ತಾ ಇಲ್ವಾ ನಿನಗೆ, ಬಾ ಒಳಗೆ, ಅಜ್ಜಿ ಕೇಳಿಸ್ತಾ ಇಲ್ವಾ ಅಂತ ಹೇಳಿ ರೇಗ್ತಾನೆ. ಆಗ ಲಕ್ಕಿ ಶಾಂತಿಗೆ, ನೋಡೆ ಇವತ್ತೆಲ್ಲ ಮುಗಿದು ಹೋಗ್ಬಿಡ್ಬೇಕು, ನೀನು ಯಜಮಾನಿ ಆಗೋ ಆಸೆಯಲ್ಲಿ ಯಜಮಾನನ್ನ ಕಳ್ಕೊಬೇಡ, ಹುಡುಗಿ ನೀ ಬಾರೆ ಒಳಗೆ ಅಂತ ಹೇಳಿ ರೋಹಿಣಿನ ಲಕ್ಕಿ ಒಳಗಡೆ ಕರೀತಾಳೆ. ಆಗ ಶಾಂತಿ, ಅಲ್ಲ ಅತ್ತೆ, ಅಷ್ಟೊಂದು ಒತ್ತಾಯ ಮಾಡಿ ಇವಳನ್ನ ಮನೆ ಒಳಗಡೆ ಕರ್ಸ್ಕೊಳ್ಳುವಂಥ ಅವಶ್ಯಕತೆ ಏನಿತ್ತು, ಅಲ್ಲ ಇವಳಿಗೆ ಎಷ್ಟು ಧೈರ್ಯ ಇದ್ದರೆ ನನಗೆ ಸುಳ್ಳು ಹೇಳಿ ಮನೆಯವ್ರಿಗೆಲ್ಲ ಮೋಸ ಮಾಡ್ತಾಳೆ, ಮೀನಾ ಹೋಗಿ ಒಲೆ ಮೇಲೆ ಆ ಮಗ್ಚೋ ಕೈನ ಚೆನ್ನಾಗಿ ಬಿಸಿ ಮಾಡ್ಕೊಂಬಾ, ಸುಳ್ಳು ಹೇಳಿದ್ದು ಇವಳು ನಾಲ್ಗೆ ಮೇಲೆ ಬರೇ ಇಟ್ಬಿಡ್ತೀನಿ ಅಂತ ಹೇಳಿದಾಗ ಆ ಮಾತು ಕೇಳಿ ಮನೆಯವರೆಲ್ಲರೂ ಶಾಕ್ ಆಗಿ ಶಾಂತಿನೇ ನೋಡ್ತಾ ನಿಂತ್ಕೋತಾರೆ. ಆಗ ಮುಂದೆ ಇವಳು ಯಾವತ್ತೂ ಸುಳ್ಳು ಹೇಳಬಾರ್ದು, ಆ ರೀತಿ ಮಾಡ್ತೀನಿ ಇವಳಿಗೆ. ಆಗ ಶ್ರುತಿ, ಅತ್ತೆ ನೀವು ಹಾಗೆಲ್ಲ ಮಾಡೋ ಹೋಗಿಲ್ಲ, ನೀವೇನಾದರೂ ಹಾಗೇನಾದರೂ ಮಾಡಿದರೆ ನಿಮ್ಮನ್ನ ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಮೇಲೆ ಹಾದಿ ಬೀದಿ ಹೋಗೋರೆಲ್ಲ ನೋಡೋ ರೀತಿ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಹೇಳ್ತಿರುವಾಗ, ನೀನು ಬಾಯಿ ಮುಚ್ಕೊಂಡು ಸುಮ್ಮನೆ ಕುತ್ಕೋರಮ್ಮ ಅಂತ ಹೇಳಿ ಶಾಂತಿ ಗದರ್ತಾಳೆ. ಹಾಗೆ, ಮನೋಜ ಸುಮ್ಮನೆ ನಿಂತಿದೆಯಲ್ಲೋ, ಈ ಚಿಣಿಮಿಣಿ ಚಿಂತಾಮಣಿ ನಿನ್ನ ಜೀವನದೊಳಗೆ ಯಾಕೆ ಬಂದ್ಲು, ಯಾಕೆ ಈ ರೀತಿ ಸುಳ್ಳು ಹೇಳಿ ಎಲ್ರಿಗೂ ಮೋಸ ಮಾಡಿದ್ಲು ಅಂತ ಹೇಳಿ 4 ಕಪಾಳಕ್ಕೆ ಬಿಗಿದು ಕೇಳು ಅಂತ ಹೇಳ್ತಾಳೆ ಶಾಂತಿ. ಆಗ ರವಿ, ಮನೋಜ ಸುಮ್ಮನೆ ಇರೋ, ನೀನೇನಾದರೂ ಅಮ್ಮ ಹೇಳಿದ ರೀತಿ ಏನಾದರೂ ಮಾಡಿದರೆ ಪೊಲೀಸರು ನಿನ್ನ ಜೈಲಿಗೆ ಹಾಕ್ಬಿಡ್ತಾರೆ ಅಂತ ಹೇಳ್ತಿರ್ತಾನೆ. ಆಗ ಶಾಂತಿ ಕೋಪದಿಂದ, ಇಂಥ ಸುಳ್ಳಿ ಕಾವಲಿಗೆ ಕಾನೂನು ಬೇರೆ ಇದೆಯಾ, ಅದೇನಾದರೂ ಆಗಲಿ ಇವಳು ಚರ್ಮ ಸುಲಿದು ಬಿಡ್ತೀನಿ ಇವತ್ತು ಅಂತ ಹೇಳಿ ರೋಹಿಣಿ ಹತ್ರ ಬಂದು ಬೈತಾ ಇರ್ತಾಳೆ.
ಅಲ್ಲ ರೀ, ಇದನ್ನೆಲ್ಲ ನೋಡಿಕೊಂಡು ನೀವು ಸುಮ್ಮನೆ ಇದ್ದೀರಲ್ಲ, ಇಂಥ ಸುಳ್ಳು ಹೇಳಿ ಮೋಸ ಮಾಡಿದವಳಿಗೆ ಏನು ಮಾಡಬೇಕು ನೀವೇ ಹೇಳಿ ಅಂತ ರಂಗನಾಥ್ ಅವ್ರಿಗೆ ಪ್ರಶ್ನೆ ಕೇಳ್ತಾಳೆ ಶಾಂತಿ. ಆಗ ಅಲ್ಲೇ ನಿಂತಿರೋ ಮೀನಾ, ಅತ್ತೆ ಕೋರ್ಟಲ್ಲೂ ಸಹ ತಪ್ಪು ಮಾಡಿದವ್ರಿಗೆ ಯಾಕೆ ತಪ್ಪು ಮಾಡಿದ್ರಿ ಅಂತ ಹೇಳಿ ಕಾರಣ ಕೇಳಿನೇ ಶಿಕ್ಷೆ ಕೊಡೋದು, ಅವ್ರು ಯಾಕೆ ಸುಳ್ಳು ಹೇಳಿದ್ರು ಅಂತ ಹೇಳಿ ಮೊದಲು ಕಾರಣ ಕೇಳಿ ಅಂತ ಹೇಳ್ತಾಳೆ. ರಂಗನಾಥ್ ಅವರು ಸಹ ಹೌದು, ಅವಳು ಸುಳ್ಳು ಹೇಳೋದಕ್ಕೆ ಮೊದಲು ಏನು ಕಾರಣ ಅಂತ ನಾವೆಲ್ಲ ತಿಳ್ಕೋಬೇಕು. ಅವಳು ಯಾವ ಉದ್ದೇಶಕ್ಕೆ ನಮಗೆಲ್ಲ ಸುಳ್ಳು ಹೇಳಿ ಮೋಸ ಮಾಡಿದ್ಲು, ಯಾವ ಕಾರಣಕ್ಕೆ ಅವಳು ಇವೆಲ್ಲ ರಹಸ್ಯನ ನಮ್ಮಿಂದ ಮುಚ್ಚಿಟ್ಲು ಅನ್ನೋ ವಿಷಯನ ನಾವು ತಿಳ್ಕೊಳ್ಳೇಬೇಕು. ನಮಗೆಲ್ಲ ಮೋಸ ಮಾಡಿ ನಮ್ಮ ಕಣ್ಣಿಗೆ ಮಣ್ಣೆರ್ಚೋ ಬುದ್ಧಿ ನೀಚತನ ಅವಳಿಗೆ ಯಾಕೆ ಬಂತು ಅನ್ನೋ ವಿಷಯನ ನಾವು ತಿಳ್ಕೊಳ್ಳೇಬೇಕು ಅಂತ ಹೇಳ್ತಾರೆ ರಂಗನಾಥ್. ಆಗ ಶಾಂತಿ, ಈ ಮೋಸಗಾತಿ ಮಾತನ್ನ ನಾವ್ಯಾಕ್ರಿ ಕೇಳಬೇಕು, ಮಾಯಾಂಗಿನಿ ಮಾರ್ಜಾಲಿ ಅಂತ ಬೈತಾ ಇರ್ತಾಳೆ ರೋಹಿಣಿಗೆ. ಅಲ್ಲ ಕಣೆ, ದೇವ್ರಿಗೆ ಅಲಂಕಾರ ಮಾಡು ಅಂತ ಹೇಳಿದ್ರೆ ಮಲೇಷ್ಯಾದಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟೇ ಇಲ್ಲ ಅತ್ತೆ, ಭಿನ್ನಾಣ ಮಾಡ್ದಲೆ ಭಿನ್ನಾಣಗಿತ್ತಿ ಅಂತ ಹೇಳಿ ಜೋರಾಗಿ ರೋಹಿಣಿ ಕಪಾಳಕ್ಕೆ ಹೊಡಿತಾಳೆ. ಆಗ ರೋಹಿಣಿ, ಅತ್ತೆ ಹೊಡಿಬೇಡಿ ಅತ್ತೆ ಅಂತ ಕೇಳ್ಕೊತಾಳೆ. ಹಾಗೆ ಅಲ್ಲೇ ನಿಂತಿರುವ ಲಕ್ಕಿ, ಅಲ್ಲ ಕಣೆ ದೊಡ್ಡೋಳು ಅಂತ ನಾನಿಲ್ಲಿ ಇಲ್ವಾ, ನಾವಿಲ್ಲಿ ನಿಂತಿಲ್ವಾ, ಯಾಕೆ ನೀನು ಅವಳ ಮೇಲೆ ಕೈ ಮಾಡೋದು ಅಂತ ಬೈತಿರ್ತಾಳೆ. ಅತ್ತೆ ನೀವು ಸುಮ್ಮನಿರಿ ಅತ್ತೆ, ಈ ಪಾಪಿನ ನಾನು ಹೊತ್ಕೊಂಡು ಮೆರೆಸ್ಲಿಲ್ವಾ, ಅಲ್ಲ ಕಣೆ ಬೊಗಳೆ ನೀನು ಹೊಟ್ಟೆ ಉರಿದೋಗ ಯಾಕೆ ಸುಳ್ಳು ಹೇಳ್ದೆ ಅಂತ ಹೇಳಿ ರೋಹಿಣಿ ಜುಟ್ಟು ಹಿಡಿದು ಎಳೆದಾಡ್ತಾ ಇರ್ತಾಳೆ ಶಾಂತಿ. ಆಗ ರಂಗನಾಥ್ ಹಾಗೂ ಲಕ್ಕಿ ಬಿಡಿಸೋಕಂತ ಬರ್ತಾರೆ. ಆಗ ಸೂರ್ಯನೂ ಸಹ ಬಂದು ಶಾಂತಿಯಿಂದ ರೋಹಿಣಿನ ಬಿಡಿಸ್ತಾರೆ. ಕೋಪದಲ್ಲಿರೋ ಶಾಂತಿ ರೋಹಿಣಿ ಹತ್ರ ಬಂದು, ನೋಡೆ ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಬರೀ ಅಶಾಂತಿನೇ ತಿಳ್ಕೊ, ಮಾರ್ಜಾಲ ಮಾಯಾಮೃಗ ಅಂತ ಬೈತಾ ಇರ್ತಾಳೆ. ಆಗ ಮೀನಾ, ಅತ್ತೆ ಏನೇ ಮಾತಾಡ್ತಿದ್ರು ಬಾಯಲ್ಲಿ ಮಾತಾಡಿ ಈ ರೀತಿ ಕೈ ಮಾಡಿಬಿಡಿ ಅಂತ ಹೇಳಿದಾಗ, ಸುಮ್ಮನೆ ಕೂತ್ಕೊಳ್ಳೆ ಪ್ರಾರಬ್ಧ ಚಂಡುವ, ಅಲ್ಲ ಕಣೆ ನೀನು ಇಷ್ಟೊಂದು ಸಪೋರ್ಟ್ ಮಾಡಿ ಮಾತಾಡೋಳು, ಅವಳು ಹಿಂದೆ ಯಾಕೆ ಬಿದ್ದೆ, ಈ ರಹಸ್ಯನೆಲ್ಲ ನಮ್ಗೆ ಯಾಕೆ ಹೇಳ್ದೆ, ಆ ಮೇಕಿನ ತೋಕೆನೋ ಯಾಕೆ ನಮ್ಮ ಮುಂದೆ ಕರ್ಕೊಂಬಂದೆ ಅಂತ ಹೇಳಿ ಬೈತಿರ್ತಾಳೆ. ಅತ್ತೆ ಅದಕ್ಕೊಂದೇ ಕಾರಣ, ಎಲ್ರಿಗೂ ಎಲ್ಲ ವಿಷಯನೂ ಗೊತ್ತಾಗಲಿ, ಇನ್ನು ಮುಂದೆ ಆದರೂ ಎಲ್ರಿಗೂ ಸತ್ಯ ತಿಳಿಲಿ, ಇನ್ನು ಮುಂದೆ ಆದರೂ ಇವ್ರ ಜೀವನ ಚೆನ್ನಾಗಿರಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅಂತ ಹೇಳ್ತಿರ್ತಾಳೆ. ಆಗ ಅದನ್ನು ಕೇಳಿಸ್ಕೊಂಡಂಥ ರೋಹಿಣಿ ಕೋಪದಿಂದ ಸೂರ್ಯ ಹಾಗೂ ಮೀನನ್ನೇ ಗುರಾಯಿಸ್ತಾ ಇರ್ತಾಳೆ. ಅನಿಷ್ಟವೇ ಈ ಮನೆಗೆ ಹಿಡಿದಿರೋ ಪ್ರಾರಬ್ಧವೇ, ಅಲ್ಲ ಕಣೆ ಹಿಂದೆ ಮುಂದೆ ಗೊತ್ತಿಲ್ಲರೋಳನ್ನ ಬೆನ್ನಿಗೆ ಕಟ್ಕೊಂಡು ಜೀವನದಲ್ಲಿ ಮುಂದೆ ತನ್ನಲ್ಲ, ಅದಕ್ಕೆ ನೀನು ಕೊಟ್ಟ ಉಡುಗೊರೆ ಏನೇ ಇದು, ನಿನ್ನನ್ನು ಏನು ಮಾಡಿದ್ರು ನನಗೆ ಸಿಟ್ಟು ಹೋಗಲ್ಲ ಕಣೆ ಅಂತ ಆಯುಧ ಪೂಜೆಗೆ ಇಟ್ಟಿರೋ ಬೆಲ್ಟನ್ನ ತಗೊಂಡು ರೋಹಿಣಿ ಹತ್ರ ಬರ್ತಾಳೆ ಶಾಂತಿ. ಅದನ್ನು ನೋಡಿ ರೋಹಿಣಿ ನಡುಕ್ತಾ ಇರ್ತಾಳೆ. ನಿನ್ನ ಅಂತ ಹೇಳಿ ರೋಹಿಣಿಗೆ ಹೊಡೆಯೋಕೆ ಶುರು ಮಾಡ್ತಾಳೆ. ಆಗ ಅದನ್ನೆಲ್ಲ ನೋಡ್ತಿರೋ ಮನೋಜ, ಅಮ್ಮ ಸಾಕ್ ನಿಲ್ಸು ಅಂತ ಹೇಳಿ ಜೋರಾಗಿ ಕಿರಿಸ್ತಾನೆ. ಆ ಮಾತು ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಅಮ್ಮ ನೀನು ರೋಹಿಣಿಗೆ ಹೊಡಿಬೇಕು ಅಂದರೆ ಜೊತೆಗೆ ನನ್ನನ್ನು ಸೇರಿಸಿ ಹೊಡಿಬೇಕು, ಆ ದಿನೇಶ ರೋಹಿಣಿ ಮಾವ ಅಲ್ಲೋ ಅನ್ನೋ ಸತ್ಯ ನನಗೆ ಮೊದಲೇ ಗೊತ್ತಿತ್ತು, ಅದನ್ನು ರೋಹಿಣಿ ನನಗೆ ಹೇಳಿದ್ಲು ಅಂತ ಹೇಳಿದಾಗ ಆ ವಿಷಯ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗುತ್ತೆ. ಆಗ ಶಾಂತಿ, ಏನೋ ಬೊಗಳ್ತಾ ಇದೆಯಾ, ಇದೆಲ್ಲ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಮನೋಜನ ಹತ್ರ ಬಂದು ಮನೋಜನ ಕೊಳಪಟ್ಟಿ ಹಿಡ್ಕೊಂಡು ಬೆಲ್ಟಿಂದ ಹೊಡೆಯೋಕಂತ ಹೋಗ್ತಾಳೆ. ಆಗ ರಂಗನಾಥ್ ಅವರು ತಡಿತಾರೆ. ಶಾಂತಿ ಕೈಯಲ್ಲಿರೋ ಬೆಲ್ಟ್ನ ಕೆಳಗಡೆ ಬೀಳ್ತಾಳೆ. ಹಾಗೆ ಮನೋಜನ ಎರಡು ಕೆನ್ನೆಗೆ ಜೋರಾಗಿ ಹೊಡಿತಾ ಇರ್ತಾಳೆ ಶಾಂತಿ. ಆಗ ಅಡ್ಡ ಬಂದ ರೋಹಿಣಿ ಕೈ ಮುಗಿದು ತಡಿತಾಳೆ, ಹೊಡಿಬೇಡಿ ಅಂತ ಕೇಳ್ಕೊತಾಳೆ. ಆಗ ರಂಗನಾಥ್ ಅವರು, ಏನೋ ಹೇಳ್ತಾ ಇದೆಯಾ ಮನೋಜ, ಈ ಸತ್ಯ ಎಲ್ಲ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳ್ತಾರೆ. ಆಗ ಸೂರ್ಯ, ಅಪ್ಪ ನನಗೆ ಯಾಕೋ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಅನ್ನಿಸ್ತಾ ಇದೆ, ಆ ದುರ್ಯೋಧನನ್ನ ಕಾಪಾಡ್ಕೊಳ್ಳೋಕ್ಕೆ ಆ ಮಹಾಭಾರತದ ಕರ್ಣ ನಿಂತಾಗೆ ಇವನು ದುಷ್ಟರಿಗೆ ಕಾವಲಾಗಿ ನಿಂತಿದ್ದಾನೆ, ಇವನಿಗೇನಾದರೂ ಇಷ್ಟು ದೊಡ್ಡ ಸತ್ಯ ಗೊತ್ತಾಗಿದ್ರೆ ಸಕ್ಕರೆಗೆ ಹೇಳ್ತೇ ಇರ್ತಿರ್ಲಿಲ್ಲ, ನಿನ್ನ ಕಾಪಾಡ್ಕೊಳ್ಳೋಕ್ಕೆ ಈ ರೀತಿ ಸುಳ್ಳು ಹೇಳ್ತಿದ್ದಾನೆ ಅಂತ ಹೇಳ್ತಾನೆ. ಆಗ ರಂಗನಾಥ್ ಅವರು, ಹಾಳಾದೋನೆ ರೋಹಿಣಿನ ಮನೆ ಬಿಟ್ಟು ಹೊರಗೆ ಹಾಕಿದ್ಲು ನಿಮ್ಮಮ್ಮ, ಆವಾಗಲೂ ಎಲ್ಲರೂ ಸೇರಿ ಕೇಳಿದ್ವಿ, ಆವಾಗ ಏನೂ ಗೊತ್ತಿಲ್ಲ ಅಂತ ಹೇಳ್ದನು, ಈಗ ಎಲ್ಲ ಗೊತ್ತು ಅಂತ ಹೇಳ್ತಿದ್ಯಲ್ಲ, ನೀನು ಹೇಳ್ತಿರೋದು ನಿಜಾನೇನಾ ಅಂತ ಕೇಳ್ತಾರೆ ರಂಗನಾಥ್. ಆಗ ಮನೋಜ, ಹೌದಪ್ಪ ಅಮ್ಮ ಬೈತಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸತ್ಯ ಮುಚ್ಚಿಟ್ಟೆ ಅಂತ ಹೇಳ್ತಾಳೆ. ಅಮ್ಮ ಬೈತಾಳೆ ಅನ್ನೋ ಕಾರಣಕ್ಕೆ ನೀನು ಸತ್ಯ ಮುಚ್ಚಿಟ್ಟಿಯಾ, ಇವ್ರ ಜೊತೆ ಸೇರಿಕೊಂಡು ನೀನು ಮಾರ್ಜಾಲ ಆಗಿಬಿಟ್ಟೆ ಅಂತ ಹೇಳಿ ಮನೋಜನ್ನ ಹೊಡೆಯೋಕ್ಕೆ ಹೋಗ್ತಾಳೆ ಶಾಂತಿ. ಆಗ ರಂಗನಾಥ್ ಅವರು ತಡಿತಾರೆ. ಆಗ ಲಕ್ಕಿ ರೋಹಿಣಿ ಹತ್ರ ಬಂದು, ಏನು ರೋಹಿಣಿ ಇದೆಲ್ಲ, ಮನೆಗೆ ಸೊಸೆಯಾಗಿ ಬಂದವಳು ಮನೇನ ಕಾಪಾಡಬೇಕು, ಆದರೆ ನೀನು ಈ ಮನೆಗೆ ಬಂದಿದ್ದೆ ಸುಳ್ಳಿನ ಬುನಾದಿ ಮೇಲೆ, ಏನಾಯ್ತು ನಿಜ ಹೇಳು ಅಂತ ಕೇಳ್ತಾಳೆ. ಆಗ ಶಾಂತಿ, ಅತ್ತೆ ನೀವು ಹೀಗೆ ಹೇಳಿದ್ರೆ ಅವಳು ಕೇಳಲ್ಲ, ಅವಳು ಹಲ್ಲು ಉದುರಿಸಿ ಅಂದರೆ ಬಾಯಿ ಬಿಡ್ತಾಳೆ ಅಂತ ಹೇಳಿ ಹೇಳ್ತಿರ್ತಾಳೆ. ಆಗ ಶ್ರುತಿ ರೋಹಿಣಿ ಹತ್ರ ಬಂದು, ಹೌದು ರೋಹಿಣಿ ಅವರೇ ನೀನು ನಿಜವಾಗ್ಲೂ ಮಲೇಷ್ಯಾದಿಂದನೇ ಬಂದಿದ್ದ ಅಂತ ಕೇಳ್ತಾಳೆ. ಆ ಮಾತು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಹೌದು, ನಿಮ್ಮ ಅಪ್ಪ ಅಮ್ಮ ಯಾರು, ನಿಮ್ಮ ಊರು ಯಾವುದು ಅಂತ ಹೇಳಿ ಮತ್ತೆ ಪ್ರಶ್ನೆ ಮಾಡ್ತಾಳೆ ಶ್ರುತಿ. ಆಗ ರವಿ, ನೋಡಿ ಅತ್ತಿಗೆ ಈಗಲಾದರೂ ಸತ್ಯ ಏನು ಅಂತ ಹೇಳ್ಬಿಡಿ, ಇಲ್ಲ ಅಂದರೆ ಮುಂದೆ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾನೆ. ಆಗ ರೋಹಿಣಿ ಅಳ್ತಾ ಮತ್ತೆ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ. ನಾನು ಮಲೇಷ್ಯಾದಿಂದ ಬಂದಿದ್ದು, ನಮ್ಮಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್,
ಆದರೆ ಕೆಟ್ಟ ಜನರ ಸವಾಸ ಮಾಡಿ ನಮ್ಮ ತಂದೆ ಹೊರಗಡೆನೇ ಬರೋದಕ್ಕಾಗದಷ್ಟು ಕುಡಿದು ಚಟಕ್ಕೆ ಬಿದ್ದುಬಿಟ್ರು, ಎಲ್ಲ ದುಡ್ಡನ್ನು ಕಳ್ಕೊಂಡ್ಬಿಟ್ರು. ನಮ್ಮಮ್ಮ ಬದುಕಿರುವಾಗಲೇ ಇನ್ನೊಬ್ಳು ಸವಾಸ ಮಾಡಿ ಮನೆಗೆ ಬರ್ತಿರ್ಲಿಲ್ಲ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಇದನ್ನೆಲ್ಲ ಮನೆಯವರು ನಂಬ್ತಾನೆ ಇರಲ್ಲ. ಆದರೆ ರೋಹಿಣಿ ಮಾತಿನ ಮೇಲೆ ಯಾರಿಗೆ ನಂಬಿಕೆನೇ ಬರ್ತಾ ಇರಲ್ಲ. ಆಗ ಶಾಂತಿ, ನೀನೇ ಈ ಥರ ಇದೆಯಂದರೆ ನಿಮ್ಮಮ್ಮ ಇನ್ನೇಗೋ, ಅದಕ್ಕೆ ನಿಮ್ಮಪ್ಪ ಬಿಟ್ಟು ಹೋಗಿರಬೇಕು ಅಂತ ಹೇಳಿ ರೋಹಿಣಿ ತಾಯಿ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾಳೆ. ಆಗ ರಂಗನಾಥ್ ಅವರು, ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಆ ರೀತಿಯೆಲ್ಲ ಮಾತಾಡಬಾರ್ದು ಶಾಂತಿ ಅಂತ ಬೈತಾರೆ. ಶಾಂತಿ ಮಾತಿಂದ ರೋಹಿಣಿಗೆ ತುಂಬ ಕೋಪ ಬರುತ್ತೆ. ಆದರೂ ಕಂಟ್ರೋಲ್ ಮಾಡ್ಕೊತಾಳೆ ರೋಹಿಣಿ. ನೀನು ಹೇಳಮ್ಮ, ನಿನ್ನ ದಂತಕತೆ ಪುರಾಣನ ಅಂತ ಹೇಳ್ತಾರೆ ರಂಗನಾಥ್. ಆಗ ರೋಹಿಣಿ, ಮತ್ತೆ ನಮ್ಮಪ್ಪ ಇನ್ನೊಬ್ಬರು ಸೆರಗಲ್ಲಿ ಗಂಟಾಗಿದ್ರು, ಆಗ ನಾನು ಇನ್ನೂ ಚಿಕ್ಕ ಹುಡುಗಿ, ನಮ್ಮಪ್ಪ ಮಾಡಿರೋ ಮೋಸದಿಂದ ನಮ್ಮಮ್ಮನೂ ತೀರು ಹೋಗ್ಬಿಟ್ರು ಅಂತ ಹೇಳ್ತಿರ್ತಾಳೆ. ಆಗ ಸೂರ್ಯ, ಅಲ್ಲ ಕಣೆ ಮೀನಾ, ಈ ಕತೆ ಯಾವ ಪಿಕ್ಚರಲ್ಲೂ ಇಲ್ಲ ಕಣೆ ಅಂತ ಹೇಳ್ತಿರ್ತಾನೆ.